ನೀವು ನೋಡ್ರಿಪ್ಪ ಗುರುವಾರ ಶಾಂತಿ ಅಲ್ರಿ, ಇವತ್ತು ಶಾಂತಿಗೆ ಬಂದೀವಿ. ಸಂತೆ ಎಲ್ಲ 5 ಗಂಟೆಗೆ ಐತಲ್ರಿ, ಸ್ವಲ್ಪ ಗದ್ಲು ಕಡಿಮೆ ಐತ್ರಿ. ನೋಡೋಣ್ರಿ ಏನೇನು ಐತಿ ಏನೇನಿಲ್ಲ, ಏನೆಲ್ಲ ತೊಗೊಂಡು ಹೋಗ್ಯಾರ ಖಾಲಿ ಮಾಡ್ಕೊತ ಗೊತ್ತಿಲ್ಲ ಒಟ್ಟ. ಹೋಗನ್ರಿ. ತಮ್ಮನ್ನ ನೀ ಎಲ್ಲೋಗಿದ್ದೆ? ಹೌದನ? ನಾವು ಗುರುವಾರ ಶಾಂತಿಗೆ ಹೋಗಿ ಬಂದೀವಿ, ನಾನು ದೀದಿ ಕೂಡಿ. ಮತ್ತು ನೀ ಅಲ್ಲಿದ್ದೆಲ್ಲ, ಅದಕ್ಕೆ ಇರ್ಲಿ ಬಿಡು ತಮ್ಮನ ಅಂತೇಳಿ ನಾವು ಹೋಗಿ ಬಂದ್ವಿ. ಪಟ ಪಟ ನಾವು ಹೊತ್ತಾಗಿ ಹೋದ್ವಿ. ಹೌದನ? ಈಗ ನೋಡ್ರಿಪ್ಪ, ನಾವಂತರ ಗುರುವಾರ ಶಾಂತಿಗೆ ಹೋಗಿ ಬಂದಿರಿ. ಗುರುವಾರ ಶಾಂತಿ ಒಳಗೆ ಏನೇನು ತೊಗೊಂಡಿಪ್ಪ ಅಂತ ಹೇಳಿದ್ರೆ, ಇವು ಅರ್ಬಿಗೆ ಹಾಕೋ ಕ್ಲಿಪ್ ರೀ. ಇವು ಅರಿಬಿ ಅಂತ ಈಗ ಗಾಳಿ ಬಿಟ್ಟು ಬಿಡ್ತೈತಲ್ರಿ, ಹಂಗೆ ಹಾರಿ ಆ ಸೀಟಿನ ಮೇಲೆ ಅಲ್ಲಿ ಹೋಗಿರ್ತಾವ್ರಿ. ಹಾಗಾಗಿ ಇವನ್ನ ಕ್ಲಿಪ್ ತೊಗೊಂಬಂದಿರಿ. ಆಮೇಲೆ ಕಿರ್ಕ್ಸಾಲಿ ಸೊಪ್ಪು ರೀ. ಇವು ಎಷ್ಟು ತುಟ್ಟಿ ಅದಪ್ಪ ಅಂತ ಹೇಳಿದ್ರೆ ಭಾಳ ತುಟ್ಟಿ ಆಗ್ಬಿಟ್ಟ ನೋಡ್ರಿ. ಎಲ್ಲ ಕಾಯಿಪಲ್ಯನ ಈಗ ಕಾಯಿಪಲ್ಯನ ಬಂದಲ್ರಿ ಮಾರ್ಕೆಟ್ ಒಳಗೆ ಹೇಳ್ಬೇಕಂತ ಹೇಳಿದ್ರೆ, ಬರೀ ಸೊಪ್ಪು ಬಂದೈತ್ರಿ. ಅದು ಸಬ್ಬಸ್ಗಿ ಸೊಪ್ಪು, ಕಿರ್ಕ್ಸಾಲಿ, ಮೂಲಂಗಿ ಇವ ಬಂದವ್ರಿ. ಇವು ನೋಡ್ರಿ 15 ರೂಪಾಯಿಗೆ 2 ಅಂತ್ರಿ ಇವು ಕಿರ್ಕ್ಸಾಲಿ. ಇವು 10 ರೂಪಾಯಿಗೆ ಒಂದು ಸಬ್ಬಸ್ಗಿ ರೀ. ಇವು 5 ರೂಪಾಯಿಗೆ ಒಂದು ಮೂಲಂಗಿ. ಆಮೇಲೆ ಖಾರ ಚುಮ್ಮರಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಚೌಳಿಕಾಯಿ. ಇವು 2 kg ಟಮಾಟಿ ಹಣ್ಣು, 10 ರೂಪಾಯಿ ಎಲೆ ರೀ. ಟಮಾಟೆ ಹಣ್ಣು ಅಂತೂ ಎಷ್ಟು ತುಟ್ಟಾಗ್ಯಪ್ಪ, ಒಂದ್ಸರ 10 ರೂಪಾಯಿಗೆ 2 kg, 5 ರೂಪಾಯಿ kg ಹಂಗೆ ಇರ್ತಾವೆ. ಈಗ ನೋಡ್ರಿ 30 ರೂಪಾಯಿ kg ಅಂತ್ರಿ. ಮತ್ತೆ ಇಲ್ಲಿ ಬಿಡು, ಸಿಕ್ಕಿಲ್ಲ ಅವ್ರು. ಬಂದ್ರನ ಅವ್ರು? ಹೌದನ? ಇಲ್ವ, ಸಿಕ್ಕಿಲ್ಲ. ನಾವು ಬರ ತೊಗೊಂಬಂದ್ಬಿಟ್ವಿ. ತೊಗೊಂಬಂದ್ಬಿಟ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಸೆಂಟೆ ತೊಗೊಂಡ್ರೆ ಸಸ್ತಾ ಇರ್ತಾವ್ರಿ. ತೊಗರಿಬೇಳೆ, ಚೆನ್ನಾಗಿ ಬೇಳೆ, ಹೆಸರು ಕಾಳು ಇವನ್ನ ಅಲ್ಲಿ ತೊಗೊಂಬಂದಿ ನೋಡ್ರಿ. ಅಂಗಡಿ ಕೇಳಿದಂದ್ರೆ 180 ಹಂಗೆ ಹೇಳ್ತಾರೆ ರೀ. ಅವ್ರು ನಮಗೆ 150 ರೂಪಾಯಿ ಮಾಡಿಕೊಟ್ರಿ 1 ಕಿಲೋ ರೀ. ಇವು 110 ರೂಪಾಯಿ ರೀ. ಅವರು 130 ರೂಪಾಯಿ ಹೇಳಿದ್ರೆ ನಾವು 110 ರೂಪಾಯಿ ಮಾಡಿಕೊಡ್ರಿಪ್ಪ ಅಂತೇಳಿ ಇವು 1 kg, ಇವು 1 kg, ಇವು ಒಂದು ಅರ್ಧ kg ತೊಗೊಂಡು ಬಂದೆ ನೋಡ್ರಿ. ಈಗ ನೀ ತರಕಾರಿ ತೊಗೊಂಬಂದು ಹೋಗಿ, ಹೌದ್ರಿ. ಆಮ್ಯಾಗ ಗೋಡಿನ ರೆಡಿ ಮಾಡಿದ್ದಿ. ಈಗ ಎಲ್ಲಿ ಹೋಗೋದ? ದರ್ಗಾಕ್ಕೆ ಹೋಗೋದಾ ಈಗ? ಡಬ್ಬ್ಯಾಗ ಹಾಕೊಂಡು ಬಿಟ್ಟು ನಡಿ, ಮುಚ್ಚಳ ಮುಚ್ಚಬಿಡು ಹಂಗಂದ್ರೆ. ಒಂದು ಫಾತೆ ಕೊಡಿಸಿ, ನಾವು ಒಂದಿಷ್ಟ ಡಬ್ಬಿ ಒಳಗೆ ಒಂದೊಂದು ಗುಡ ತಬ್ಬಕ್ಕೆ ಇಟ್ಕೊಂಡ್ಬಂದು ಉಳ್ಕಿತ್ತ ಇಲ್ಲಿ ಅಮ್ಮರ ಮನೆಗೆ ಕೊಟ್ಟು. ಈಗ ಯಾರು ಸಾನೆ ಬರ್ತಾವನ? ಈ ಸಾನೆ ಅವನ ಕಾಲ ಐತಿ ಅಲ್ಲಿ ಐತನ? ಹಾಂ, ಸಾನೆ ಬರ್ತಾವನ? ಮತ್ತೆ ತಮ್ಮನ ಬರ್ತಾವನ? ನೀನು ಅಲ್ಲಿ ಹೋಗ್ರು ಬಾ ತಗೊಂಡ ನೋಡೋಣ ಬಾ. ಆಟೋ ಹೋಗ್ಬರೋಣ, ಇಲ್ಲಾಂದ್ರೆ ನಡ್ಕೊಂತ ಹೋಗ್ಬರೋಣ ಅಂತ ಬಾ. ಬರಂಗಲ್ಲ? ಆಯ್ತು, ಒಂದೇನು ಇಲ್ಲ ಹಂಗಂದ್ರೆ. ದಿ ನೆಕ್ಸ್ಟ್ ಡೇ. ಈಗ ನೋಡ್ರಿ, ನಾನಿಲ್ಲಿ ಸಾರು ಅದನ್ನ ಮಾಡಾಕತ್ತೀನಪ್ಪ ಅಂತಂದು ಹೇಳಿದ್ರೆ ಸೊಪ್ಪನ್ನು ಬೇಳೆ ಸಾರು ಮಾಡಾಕತ್ತೀನಿ ರೀ. ಇಲ್ಲಿ ಅಂದ್ರೆ ಇದಕ್ಕೆ ಖಾರ ಒಟ್ಟು ಹಸಿಮೆಣ್ಸಿಕಾಯನ್ನು ಹಾಕಾಕತ್ತೀನಿ ರೀ, ಒಣ ಖಾರನ ಹಾಕಾಕತ್ತೀನಿ ರೀ. ಹಂಗೆ ಮಾಡಾಕತ್ತೀನಿ ರೀ. ಇದು ಹಂಗೆ ಸೊಪ್ಪನ್ನು ಬೇಳೆ ಸಾರು ಮಾಡಿದ್ರೆ ನಂತರ ಇನ್ನೂ ಟೇಸ್ಟ್ ಆಗ್ತದೆ, ಮಸ್ತ್ ಆಕತ್ರಿ ಇದು. ಇದಕ್ಕೆ ಏನೇನು ಹಾಕಿನಪ್ಪ ಅಂದ್ರೆ ಒಂದು 4 ಟಮಾಟೆ ಹಣ್ಣು ಹಾಕಿನಿ ರೀ. ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ ಹಾಕಿಟ್ಟಿನಿ ರೀ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡೋಣ ರೀ. ಬೇಕಂದ್ರೆ ಇನ್ನೂ ಸ್ವಲ್ಪ ಹುಳಿ ಬೇಕಪ್ಪ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡ್ರಿ. ಈಗಿನ ಬಿಸಿಲಿಗಾಲದಾಗ ಟಮಾಟೆ ಹಣ್ಣಕ್ಕಿಂತ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ವಂದ್ರೆ ಸಾರು ಏನಾಗಂಗಿಲ್ಲ ರೀ. ಇಲ್ಲತ್ತಂದ್ರೆ ಈಗ ಬಿಸಿಲೊಂದು ಅದೊಂದಲ್ರಿ, ಟಮಾಟೆ ಹಣ್ಣು ಜಾಸ್ತಿ ಹಾಕಿದ್ವಂದ್ರೆ ಮಧ್ಯಾಹ್ನ ಅನ್ನೋದ್ರಾಗ ಸಾರು ಒಂಥರ ಸ್ಮೆಲ್ ಬಂದುಬಿಡ್ತೈತೆ ರೀ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕಾರೆ ಈಗ ನೋಡಿರಿ, ಹುಣಸೆ ಹಣ್ಣು ಹಾಕಿದ್ದೀರಿ. ಇದು ಸ್ವಲ್ಪ ನೀರು ಹಾಕಣ್ರಿ. ಒಂದು 4ರಿಂದ 5 ಸೀಟಿನ ಮಾಡಿಸ್ಬಿಡಣ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರದು ಟೀ ಕಾಫಿ ಐತೆ ಅಂತ ಅನ್ಕೊತೀನಿ ರೀ. ನಮ್ದು ಇನ್ನಿಲ್ಲ ನೋಡ್ರಿಪ್ಪ, ಮಾಡ್ಬೇಕ್ರಿ. ಎಲ್ಲ ರೆಡಿ ಮಾಡಿ ಇಟ್ಟಿನ್ರಿ, ಇವಾಗ ಕುಡಿಬೇಕ್ರಿ. ಮತ್ತು ಸಾನಿಯಾ ತಮ್ಮನ್ನ ಇನ್ನೂ ಮಕ್ಕೊಂಡಾರ್ರಿ. ನಾನಂತರ ಜಲ್ದಿ ಎದ್ದು ಎಲ್ಲ ಈಗ ಕೆಲಸ ಪಟ ಅಂತೇಳಿ ಮುಗಿಸ್ಕೊಳಕತ್ತೀನಿ ರೀ. ಯಾಕಂದ್ರೆ ದವಾಖಾನೆಗೆ ಒಂದು ಹೋಗೋದೈತಲ್ರಿ ಇವಾಗ ಬೆಳಿಗ್ಗೆ ಎದ್ದೆ. ಹಾಗಾಗಿ ಈಗ ಫಸ್ಟ್ ಏನು ಮಾಡಾಕತ್ತೀನಪ್ಪ ಅಂತ ಹೇಳಿದ್ರೆ ಅಡುಗೆನ ಇಲ್ಲಿ ನೋಡ್ರಿ, ಇಲ್ಲಿ ಸಬ್ಬಸ್ಗಿನ ನಿನ್ನೆ ತೊಗೊಂಬಂದಿದ್ನಲ್ರಿ ನಾನು ಸಂತಿ ಒಳಗನ. ಸಬ್ಬಸ್ಗಿ ಪಲ್ಯ ಮಾಡಾಕತ್ತೀನಿ ರೀ. ಹೆಸರು ಕಾಳು ಹಾಕಿ ಮಸ್ತಂಗೆ ಆಕತ್ರಿ. ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ವಿಪ್ಪ ಅಂತ ಸಬ್ಬಸ್ಗಿ ಇದು ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ. ಈಗ ಅದನ್ನು ಪಲ್ಯ ಮಾಡಿ ಆಮೇಲೆ ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ ರೀ. ಇಲ್ಲಿ ನೋಡ್ರಿ, ಈಗ ನಾನು ಸಬ್ಬಸ್ಗಿ ಪಲ್ಯ ಮಾಡೋಕೆ ಇಲ್ಲಿ ಹೆಸರು ಕಾಳು ಕುದಿಯಕ್ಕೆ ಹಾಕಿದ್ದೆ ರೀ. ಹೆಸರು ಕಾಳು ಅಂತ ಚಲೋ ಹೊತ್ನಾಗ ಕೂತ್ಬಿಟ್ಟವ್ರಿ. ಈಗ ಆಮೇಲೆ ಇಲ್ಲಿ ಸಬ್ಬಸ್ಗಿ ಪಲ್ಯ ಅದನ್ನೆಲ್ಲ ಇಲ್ಲಿ ಹೆಚ್ಚಿಟ್ಟಿನಿ ರೀ. ಅದನ್ನು ಆಮೇಲೆ ಉಳ್ಳಾಗಡ್ಡಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹೆಚ್ಚಿಟ್ಟಿನಿ ರೀ. ಈಗ ಪಲ್ಯ ಮಾಡೋಣ ರೀ. ಬೇಕಂದ್ರೆ ನೀವು ಬೆಳ್ಳುಳ್ಳಿ ಆದ್ರೆ ಒಂದು ಜಗ್ಗಿ ಹಾಕೋಬೋದು ರೀ, ಇನ್ನೂ ಟೇಸ್ಟ್ ಆಗ್ತದೆ ರೀ. ನಾ ಇಲ್ಲಿ ಉಳ್ಳಾಗಡ್ಡಿ ಹಾಕಾಕತ್ತೀನಿ ರೀ. ಆಮೇಲೆ ಇದಕ್ಕೆ ಹಸಿ ಖಾರ ಇತ್ತಂದ್ರೆ ಹಸಿ ಖಾರನ ಹಾಕ್ಬೋದು ರೀ. ನಾವು ಇಲ್ಲೇ ಹಸಿ ಖಾರ ತಿನ್ನಂಗಿಲ್ಲ ಅಂಥೇಳಿ ಕೆಂಪು ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ದು ಊಟಕ್ಕೆ. ಈಗ ನೋಡ್ರಿ, ಸೊಪ್ಪು ಕ್ಲೀನಾಗಿ ತೊಳೆದು ಆಮೇಲೆ ಹಾಕಿದ್ರೆ ಎಣ್ಣೆ ಒಳಗೆ. ಮತ್ತು ಅವು ಹೆಸರು ಕಾಳು ಕುದಿಸಿದ್ನಲ್ರಿ,
ಆ ನೀರು ಏನು ತೆಗ್ದಿಲ್ರಿ ಕಟ್ಟು ಇತ್ತಲ್ರಿ ಕಟ್ಟು ಸಮೇತನ ಇದ್ರ ಸಬ್ಬಸ್ಗೆ ಪಲ್ಯದೊಳಗೆ ಹಾಕಿಬಿಟ್ಟೇನಿ ರೀ. ಆಮೇಲೆ ಅರಶಿನ ಉಪ್ಪು ಹಾಕಿನ್ರಿ. ಈಗ ಇದನ್ನು ಚಲೋ ಹೊತ್ನಾಗ ಕುದಿಸ್ಬಿಡೋಣ. ಮತ್ತೇನು ಎಕ್ಸ್ಟ್ರಾ ನೀರು ಹಾಕೋದು ಬೇಡ್ರಿ. ಇದೇ ಇರ್ತೈತಲ್ರಿ ಕಟ್ಟೊಳಗೆ ಕುದಿತ್ತಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಪಲ್ಯ. ನೋಡಿರಿ ಈಗ ಇದನ್ನು ಚಲೋ ಹೊತ್ನಾಗ ಕೈ ಹಿಡಿದಿರಿ. ಈಗ ಇದನ್ನೊಂದು 5-10 ನಿಮಿಷ ಕುದಿಸ್ಕೊಂಬಿಡೋಣ್ರಿ. ಚಲೋ ಹೊತ್ನಾಗ ಕುದಿಸ್ಕೊಂಡ್ಮೇಲೆ ಬಂದ್ ಮಾಡೋಣ್ರಿ ಗ್ಯಾಸ್. ಸಬ್ಬಸ್ಗೆ ಪಲ್ಯ ಅಂತ ರೆಡಿ ಆಯ್ತು ರೀ. ಮತ್ತು ಇಲ್ಲಿ ರೊಟ್ಟಿನೂ ರೆಡಿ ಆಗಿ ಬಿಸಿ ಬಿಸಿವು. ಇವತ್ತು ನಾಷ್ಟಕ್ಕೆ ಏನು ಮಾಡಲೇ ಇಲ್ಲರಿಪ್ಪ. ಇವನ್ನ ಬಿಸಿ ರೊಟ್ಟಿ ಸಬ್ಬಸ್ಗೆ ಪಲ್ಯ ಅದನ್ನು ಮಾಡಿದೆ ನಾನು. ಆಮೇಲೆ 1-2 ರೊಟ್ಟಿದಿತ್ತು ರೀ. ಈಗ ಸಾನಿಯಾ ನಾನು ಮಾಡ್ತೀನಿ ಬಿಟ್ಕೊಡು ಅಂತ ಅಂದ್ಲ ರೀ. ಈಗ ಸಾನಿಯಾ 2 ರೊಟ್ಟಿದು ಬಿಟ್ಕೊಟ್ಟಿನಿ ರೀ. 2 ರೊಟ್ಟಿದು ಬಿಟ್ಕೊಟ್ಟಿವಿ ಅಂದ್ರೆ ಅದು ಮಾಡಾಕಿಗೆ ಕಲ್ಕೊಂತಾಳ್ರಿ. ಮತ್ತು ರೂಢಿನೂ ಆಗ್ತೈತೆ ರೀ. ಪೂರ ಇದನ್ನು ಮಾಡ್ಕೆ ಅದನ್ನು ಆ ಹಿಟ್ಟೊಳಗೆ ನಾದ್ಕೊಂಬಿಡು ಅದನ್ನು. ಇದ್ದೆ ತಮ್ಮನ್ನ ಮದುವೆಯ ಶುಭಾಶಯಗಳು ಮಮ್ಮಿ. ಹಾಂ ಏನು ಮದುವೆ ಶುಭಾಶಯಗಳು? ಚಪ್ಪಪ್ಪನ ಮದುವೆ ಶುಭಾಶಯಗಳು. ಇನ್ನೂ ಯಾವಾಗ ಮದುವೆ ದಿನ ಹೇಳ್ಬೇಕು ಶುಭಾಶಯಗಳು ಅಂತೇಳಿ. ಈಗ ಅಡ್ವಾನ್ಸ್ ಹೇಳಾಗತ್ತೇನ? ಅಡ್ವಾನ್ಸ್ ಇದೆ. ಮಮ್ಮಿ ದಾದಿಮಾ ಯಾಕ ಫೋನ್ ಹಚ್ಚಿದ್ರಲ್ಲ ಬೆಳಗ್ಗೆ ಎದ್ದ? ಹೌದು, ದಾದಿಮ್ಮ ಮತ್ತು ಪಪ್ಪಾಗ ಆರಾಮಿಲ್ಲನ. ಇವತ್ತು ಶುಕ್ರವಾರ ಐತಿ. ಪಪ್ಪನ ಹೆಸರಲ್ಲೇ ಉಡಿ ಕಟ್ಟಕತ್ತಾರಂತ ಬಿ ಫಾತಿಮಾಗ. ಹೌದೇನ? ನನಗೆ 11 ದಿನ ದೇವ್ರ ಮುಂದೆ ಹಂಗೆ ನೀರಿಟ್ಟು ಈಗ ಬೆಳಿಗ್ಗೆ ಇಟ್ಟಿದ್ದು ರಾತ್ರಿ ಕೊಡ್ಬೇಕಂತ ಕುಡಿಯೋಕೆ, ಮತ್ತು ರಾತ್ರಿ ಇಟ್ಟು ಮತ್ತು ಬೆಳಿಗ್ಗೆ ಕೊಡ್ಬೇಕಂತ ಕುಡಿಯೋಕೆ 11 ದಿವಸ ಮಾಡಂತಂದು ಹೇಳಿದ್ರೆ ನನಗೂ ಫೋನ್ ಹಚ್ಚಿ ಹ್ಞೂ ಅಂತಂದೇಳಿ ಈಗ ನಾನು ಇಲ್ದ ನಳ ಬಂದಾಗ ಇದನ್ನ ತುಂಬಿಟ್ಟಿದ್ದೆ ಈ ಬಟ್ಲೆ ಒಳಗೆ ನೀರು. ಈಗ ಅವ ನೀರನ್ನ ಇಲ್ಲಿ ತುಂಬಿಡಾಕತ್ತೆ ನಾನು. ರಾತ್ರಿ ಕುಡಿಯೋಕೆ ಕೊಡ್ಬೇಕಂತ 11 ದಿವಸ ಮಾಡಂತ ಹೇಳಿದ್ರು ನನಗೆ ದಾದಿಮ್ಮ. ಈಗ ಅದ್ರ ಪ್ರಕಾರ ನಾನು 11 ದಿವಸ ಮಾಡ್ತೇನೆ. ಆತವ ಮಮ್ಮಿ. ಎಲ್ಲ ಬ್ಲೌಸ್ ಬಂದ್ವಾ ನೀವು? ಎಲ್ಲ ಹಾಂ. ನಿನ್ನೆ ಸಂಜೆ ಮುಂದೆ ಫೋನ್ ಹಚ್ಚಿದ್ದಾಗ ನಾನು ಮಾರ್ಕೆಟ್ ಹೊಂಟಿದ್ನಲ್ಲ ಅವಾಗ ಸಾನಿಯನ್ ಕಳಿಸ್ ಮಾಮಿ ಮತ್ತೆ ಎಲ್ಲ ಜಂಪರ್ ಹೊಲ್ದೀನಿ ತೊಗೊಂಡು ಹೋಗ್ಲಿ ಅಂತಂದು ಹೇಳಿ ಆ ತಡೆಯಿದ್ದೆ. ಮತ್ತು ನಾವು ನಿನ್ನೆ ತಳಗ್ ಹೋದ್ವಿ ದರ್ಗಾಕದ. ನೀನೇನೇನು ಹೋಗೋದಾಗಲಿಲ್ಲ. ಈಗ ಹೋಗಿ ಇಸ್ಕೊಂಬಂದೆ ನೀನು. ಮತ್ತು ಬೆಳಿಗ್ಗೆ ಆ ಸೀರೆ ಕೊಟ್ಟು ಬಂದೇನೆ. ಅದನ್ನು ಹೊಲಿತಾಳಂತ. ಅದೊಂದು ಡಿಸೈನ್ದು ಬ್ಲೌಸ್ ಹೊಲಿಸ್ಕೊಂತಿ. ಬಡಿ ಮೇರು ಮತ್ತು ಮದುವೆಗೆ ಅಂತೇಳಿ ಕೊಟ್ಟಾರ ಆ ಸೀರೆನ. ಮತ್ತು ಮದುವೆಗೆ ಬರ್ಲಿಲ್ಲಂದ್ರೆ ಹೆಂಗೆ ಅದಕ್ಕೆ ಅದನ್ನ ಕೊಟ್ಟಿನಿ. ಈಗ ಹೊಲ್ಯಾಕ ಜಂಪರ್ ನಾನು ಬೆಳೆ ಮೇಲೆ ಕೊಟ್ಟಿದ್ರಲ್ಲ ಆ ಸೀರೆ ಜಂಪರ್ ಹೊಲೆ ಅಂತೇಳಿ ಅದನ್ನ ಸ್ವಲ್ಪ ಹಿಂದೆ ಡಿಸೈನ್ ಅದೈತೆ. ಇದು ಯಾವಾಗ ಉಟ್ಕೊಂತೀನಿ ನೀನು? ಇದು ಹಂಗೆ ತೊಗೊಂಡಿದ್ದು ಸೇಲ್ ಒಳಗೆ. ಇದು ಮಾತ್ರ ಇದು ಸಾಲ ಹೊಲ್ಸಿದ್ದೀನಿ. ಯಾವಾಗ ಅಂದ್ರೆ ಮೆಹಂದಿ ಇರ್ತದಲ್ಲ, ಮೆಹಂದಿ ದಿನ ಉಟ್ಟಾಕ ಮೆಹಂದಿ ಕಲರ್ ಜಂಪರ್ ಸೂಟ್ ಆಗತ್ತಿಲ್ಲ. ಅದ್ರ ಸೀರೆ ಸೀರೆ ಐತೆ. ಈ ಜಂಪರ್ ನಾನು ಹೆಂಗಾಗೈತಿ? ಮಸ್ತ್ ಆಗೈತಲ್ಲ ಇದು. ಚಲೋ ಆಗೈತವ. ಇದು ಯಾವಾಗ ಇದನ್ನ ನಾನು ಮೀಶೋದೊಳಗೆ ಆರ್ಡರ್ ಮಾಡಿದ್ದೆ. ಈ ಜಂಪರ್ ಅಷ್ಟ ಅಲ್ಲ, ಇದ್ರ ಜೋಡಿ ಸೀರೆನೇ ಐತಿ. ಆ ಸೀರೆ ಜೋಡಿ ಇಂಥ ಜಂಪರ್ ಬಂದತ್ತಿದೆ. ಸೀರೆ ತೋರಿಸೋದು ಇಲ್ಲೈತಿ ನೋಡಿ. ಇದು ಅಷ್ಟನೇ ದಿನ ಉಟ್ಕೊಳಕ ಮೀಶೋದೊಳಗೆ. ನೀ ಸೀರೆ ಉಟ್ಕೊಂತೇನ? ಸೀರೆ ಉಟ್ಕೊಂತೀನಿ. ಅದ್ರ ಬ್ಲೌಸು ಮಸ್ತ್ ಐತಿ. ಆಮೇಲೆ ಸೇಲ್ ಒಳಗೆ ದಿನ ಉಟ್ಕೊಳಕ ಸೀರೆ ಇವು ತಗೊಂಡ್ಬಂದಿದ್ವಿ. ಅವಾಗ ಇದಕ್ಕೊಂದು ಜಂಪರ್ ಹೊಲ್ತೀನಿ. ಈಗ ಮೆಹಂದಿ ದಿನ ಉಟ್ಕೊಂಡ್ಬಿಟ್ಟಿನಿ. ಇದ್ರದ್ದು ಅದು ಜಂಪರ್ ಚಲೋ ಐತೆ ತಗೋ. ಇದು ಮೆಹಂದಿಗೊಂದು ಅರ್ಶನಕ್ಕೊಂದು. ಈಗ ಅದು ಬಳೆ ಮೇಲೆ ಕೊಟ್ಟ ಸೀರೆ ಅದು ಮದುವೆಗೆ. ಮತ್ತು ಒಲಿಮಾಕ ಮದ್ವೆಗೆ ತಗೊಂಡಿದ್ರಲ್ಲ ಏನು ಖಾದರ್ ಮಾಮ ಮದ್ವೆಗೆ. ಅದ್ರೊಳಗೆ ಆತ ಇಲ್ಲ ಜಂಪರ್ ಅಂತ ಎಲ್ಲ ಹೊಲಿಸ್ಕೊಂಬಂದಾರ್ರಿ. ಈಗ ಸನ ಎಲ್ಲ ಹೊಲ್ದು ಕೊಟ್ಟಾಳ್ರಿ ಜಂಪರ್. ಭಾಳ ಚಂದ ಹೊಲ್ದಾಳ್ರಿ. ಮತ್ತು ಇವತ್ತೊಂದು ಇದನ್ನು ಕೊಟ್ಟು ಕಳ್ಸೀನಿ ರೀ ಸೀರೆ ಜಂಪರ್. ಅದು ಡಿಸೈನ್ ಇಟ್ಟು ಹೊಲಿವ ಸ್ವಲ್ಪ ಅಂತಂದು ಹೇಳಿ ಮದುವೆ ದಿನ ಉಟ್ಕೊಳಕ್ಕೆ ಬರ್ತೈತೆ ಅಂತಂದು ಆಕೆ ಹಿಟ್ಟು ಹೊಲಿತಾಳ್ರಿ. ನಾನು ಅದು ಇದಂತಂದು ಏನು ಹೇಳಂಗಿಲ್ಲ. ಆಕೆಗೆ ಯಾವ ಚಂದ ಕಾಣ್ತೈತೆ ನೋಡಿ ಅದನ್ನ ಇಟ್ಟು ಹೊಲಿತಾಳ್ರಿ. ಭಾಳ ಮಸ್ತ್ ಹೊಲ್ದಿರ್ತಾಳ್ರಿ. ಇದು ಡಿಸೈನ್ ಇಟ್ಟು ಹೊಲಿ ಅಂದ್ರೂ. ಆಮೇಲೆ ಈಗ ಇವತ್ತು ಹಳದಿ ಸೀರೆ ತೋರಿಸಿದ್ನಲ್ರಿ ಅದನ್ನ ಎಲ್ಲಿ ತೊಗೊಂಡಿನಪ್ಪ ಅಂತ ಹೇಳಿದ್ರೆ ಮೀಶೋದೊಳಗೆ ತೊಗೊಂಡಿದ್ದೆ ರೀ. ಅದನ್ನು ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ ರೀ.
ಇದು ಅರ್ಶಿನ ದಿನ ಉಟ್ಕೊಂಡ್ರಾತ ಅಂತಂದು ಹೇಳಿ ಅದು 399 ರೂಪಾಯಿ ರೀ. ಭಾಳ ಚಂದ ಐತ್ರಿ, ಕಾಟನ್ ಫುಲ್ ಕಾಟನ್ ಐತ್ರಿ. ಆ ಜಂಪರ್ ನಾ ತೋರಿಸಿದ್ನಲ್ರಿ ಅದ್ರೊಳಗೆ ಹಂಗೆ ಬಂದೈತ್ರಿ. ಅದ್ರಾಗೇನೋ ಕಲರ್ ಇದ್ದು ರೀ, ಭಾಳ ಮಸ್ತ್ ಅದ ರೀ ಕಲರ್. ನಿಮಗೆಲ್ಲ ತಮ್ಮನೇಲ್ ಮೇಲೆ ಅದು ನೋಡಿದ್ರೆ ಗೊತ್ತಾಗೈತೆ ಅಂತ ಅನ್ಕೊಂತೀನಿ ರೀ. ಅಷ್ಟು ಕಲರ್ ಇದ್ದು ರೀ ಅವು ಸೀರೆ ಒಳಗೆ. ನಾವು ಅರ್ಶಿನ ದಿನ ಉಟ್ಕೋಬೇಕಲ್ರಿ, ಹಾಗಾಗಿ ಹಳದಿನ ತೊಗೊಂಡೆ ರೀ. ನನಗೆ ಭಾಳ ಚಂದ ಕಾಣ್ತಾರೆ ನನಗೆ. ಹಿಂಗೆ ಬಿಸ್ಲಾಗ ಜಳದಾಗ ಉಟ್ಕೊಳಕಂದ್ರೆ ಭಾಳ ಚಲೋ ರೀ. ಅದು ಹಗರ್ನ ಐತಿ, ಫುಲ್ ಕಾಟನ್ ಐತ್ರಿ ಅದು. ಈಗ ನಮ್ಮ ಮಿಶೋದೊಳಗೆ ಈಗ ತೊಗೊಂಡಿದ್ದು 2ನೇ ಸೀರೆ, ನಮ್ಮ 3ನೇ ಸೀರೆನ ಐತ್ರಿ. ನಾವು ತೊಗೊಂಡು ಸೀರೆ ಎಲ್ಲನೂ ಚಲೋ ಬಂದವ್ರಿ. ನಾವು ಹೆಂಗೆ ನೋಡಿದ್ದೀವಿ ನೋಡ್ರಿ ಹಂಗೆ ಬಂದವ್ರಿ. ಆಮೇಲೆ ಒಂದು ಸರಾನು ತೊಗೊಂಡಿದ್ದೆ ರೀ ನಾನು. ನಮ್ಮ ತಮ್ಮನ ಮದುವೆಗೆ ಅದು ನಾನು ಯಾವಾಗಾರ ಶಾರ್ಟ್ ವಿಡಿಯೋ ಮಾಡೋ ಮುಂದೆ ಅದು ಸ್ಟೆಪ್ ಹಾಕೊತಿದ್ದು ನೋಡ್ರಿ ಸರ. ಆ ಸರಾನು ತೊಗೊಂಡಿದ್ದೆ ರೀ ಮಿಶೋದೊಳಗೆ. ಭಾಳ ಚಲೋ ಬಂದಿದ್ದು ರೀ. ಈಗ ನಳ ಬಂದವ್ರಿಪ್ಪ. ನೀರಂತೂ ಒಟ್ಟ ಇದ್ದಿದ್ದೆ ಇಲ್ರಿ ಮನೆ ಒಳಗೆ. ಹಾಗಾಗಿ ಬೆಳಗ್ಲಿಂತ ಏನು ಕೆಲಸನೇ ಆಗಿಲ್ಲ ರೀ. ನೀರಿದ್ರೆ ಎಲ್ಲ ಮನೆ ಒಳಗಿನ ಕೆಲಸ ರೀ. ಅರ್ಬಿ ಒಗ್ಯೋದು, ಬಾಂಡೆ ತಿಕ್ಕೋದು, ಮನೆಯೆಲ್ಲ ಒರೆಸ್ಕೊಳ್ಳೋದು. ಇವತ್ತು ಏನು ಮಾಡೇ ಇಲ್ಲ ನೋಡ್ರಿ ನೀರು ಇಲ್ಲದಕ್ಕೆ. ಒಂದು ಕೊಡಪ ನೀರಿದ್ರೆ ಆ ಒಂದು ಕೊಡಪ ನೀರೊಳಗೆ ಸುಮ್ಮನೆ ಬಳಸ್ಕೊಂತ ಅಷ್ಟಾಗತಿ ನೋಡ್ರಿ. ಈಗ ಬಂದೈತ್ರಿ ನಳ. ಮತ್ತು 8 ದಿನ ಮಟನ ನೀರು ತುಂಬ್ಕೊಂಡು ಇಟ್ಕೋಬೇಕಂತ ಹೇಳಿದ್ರೆ ಎಷ್ಟಂತ ತುಂಬಿಟ್ಬರಲ್ಲ. ನಾನು ಒಂದು ವಾಟಿಗೆ ಬಿಡಂಗಿಲ್ಲ, ಒಂದು ಗಿಂಡಿ ಬಿಡಂಗಿಲ್ಲ, ಎಲ್ಲ ತುಂಬಿಡ್ತೇನೆ. ಆದ್ರೆ ಅಷ್ಟು ನೀರು ಸರ್ಟೇಜ್ ಬಂದ್ಬಿಡ್ತಾವೆ ನೋಡ್ರಿಪ್ಪ ನಮಗೆ. ಇರಲಿ ರೀ, ಈಗ ಬ್ಯಾಸ್ಗಲ್ರಿ, ಹಾಗಾಗಿ 8 ದಿನಕ್ಕೊಮ್ಮೆ ಬಿಡಾಕತ್ತಾರ. ಸ್ವಲ್ಪ ಮಳೆ ಆತಂದ್ರೆ ಆಮೇಲೆ ಮತ್ತು 5 ದಿನಕ್ಕೆ 6 ದಿನಕ್ಕೆ ಬಿಡ್ತಾರೆ ರೀ. ನಾವು ಸ್ವಲ್ಪ ನೀರು ನೋಡಿ ಬಳಸಿದ್ರಾತ. ಈಗ ಸ್ವಲ್ಪ ಚಹಾ ಕುಡ್ದು ಮತ್ತು ಮುಂದಿನ ಕೆಲಸ ನೋಡೋಣ್ರಿ. ಮತ್ತು ವಿಡಿಯೋ ಬಿಡೋದ್ರ ಟೈಮ್ ಆತ ನಂದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.